ಲಾಸ್ಟ್ ಹೊತ್ತಪ್ಪ ಚಿನ್ನ, ಲಾಸ್ಟಿಗೆ ಬಾ, ಲಾಸ್ಟ್ ಕೂತ್ಕೋ. ನಿಮಗೆ ಸರ್ ಕನ್ನಡ ಎಲ್ಲ ಕನ್ನಡ ಸರ್ ನಿಮ್ಗೆ ಹೇಳ್ಬಿಡ್ತೀನಿ ತಗೊಳ್ಳಿ. ಇದು ದಿಸ್ ಇಸ್ ಕಾವೇರಿ ರಿವರ್ ಸರ್. ದಿಸ್ ಔಟ್ ಆಫ್ ದಿ ಕಂಟ್ರಿ ಬರ್ಡ್ಸ್ ಇಸ್ ಕಮಿಂಗ್. ಸೈಬೇರಿಯಾ, ರಷ್ಯಾ, ಯುರೋಪ್ ಬರ್ಡ್ಸ್ ಇಸ್ ಕಮಿಂಗ್ ಸರ್. ಟಾಪ್ ಬರ್ಡ್ ಸರ್ ಪೆಲಿಕಾನ್. ಸಿ ಕೂಡ ಇದೆಲ್ಲ ಸರ್ ಔಟ್ ಆಫ್ ನವಂಬರ್. ಎವ್ರಿ ಇಯರ್ ನವಂಬರ್ ಬರ್ತವೆ. ಡಿಸೆಂಬರ್ ನೆಸ್ಟಿಂಗ್ ಟೈಮು, ಜನವರಿ ಫೆಬ್ರವರಿ ಬ್ರೀಡಿಂಗ್ ಟೈಮು. ಸಮ್ಮರ್ ಸೀಸನ್ ಇಸ್ ಕಮಿಂಗ್ ಸರ್. ರೈನಿಂಗ್ ಸೀಸನ್ ವಿಲ್ ಬರ್ಸ್. ನಮ್ಮದು ಕನ್ನಡದಲ್ಲಿ ಕಾವೇರಿ ನೀರು ಮೇಡಮ್. ಇದು ಕಾವೇರಿ ನದಿ. ಇದೆಲ್ಲ ಬೇರೆ ದೇಶ ಸಂತಾನಕ್ಕೋಸ್ಕರ ಇಲ್ಲಿ ಬರೋದು ಸರ್. ಸಂತಾನ ಮಾಡೋಕ್ಕೆ ಇಲ್ಲಿ ಬರೋದು. ಇವೆಲ್ಲ ಸೈಬೇರಿಯಾ, ರಷ್ಯಾ, ಯುರೋಪಿಂದೆಲ್ಲ ಬರ್ತವೆ ಸರ್. ಇಲ್ಲಿ ಬಂದು ಸರ್ ನವಂಬರ್ ಬಂದು ಡಿಸೆಂಬರ್ ನೆಸ್ಟಿಂಗ್ ಮಾಡ್ತವೆ, ಕೂಡ್ ಕಟ್ತವೆ. ಜನವರಿ ಫೆಬ್ರವರಿ ಬ್ರೀಡಿಂಗ್ ಆಯ್ತವೆ ಸರ್. ಇವೆಲ್ಲ ಒಂದು 6 ತಿಂಗಳು ಇಲ್ಲಿರ್ತವೆ ಸರ್. 6 ತಿಂಗಳಾದ್ಮೇಲೆ ಅವ್ರ ದೇಶಕ್ಕೆ ಕೊಟ್ಟೋಗುತ್ತೆ. ಎಲ್ಲ ಕ್ರೊಕೊಡೈಲ್ ನೋಡೋಣ, ಬರ್ಡ್ಸ್ ಹೇಳ್ತಿರೋದು. ಕ್ರೊಕೊಡೈಲ್ ಯಾವಾಗಲೂ ಇಲ್ಲೇ ಇರ್ತದೆ ಮೇಡಮ್. ಸಾಯಗಂಟು ಇಲ್ಲೇ ಇರ್ತದೆ ಮೇಡಮ್. ಒಂದು 80 ಇದೆ ಮೇಡಮ್. ಕ್ರೊಕೊಡೈಲ್ ಮೂವಿಂಗ್ ಆಯ್ತಾ ನೋಡಿ ಮೇಡಮ್. ಇಲ್ಲಿ ಮೇಡಮ್ ಒಂದು 80 ಇದೆ, 80 ಇದೆ. ನೀವು ಕಾಣೋದು ಮೇಡಮ್ ಒಂದು 5 ಹೋಗ್ತು. ಒನ್ಲಿ ನ್ಯಾಚುರಲ್ ಫುಡ್ ಮೇಡಮ್, ಬರ್ಡ್ಸ್ ಆ್ಯಂಡ್ ಫಿಶ್. ಅದು ನೀರು ಕುಡಿಯೋಕೆ ಬಂದಾಗ ಅಟ್ಯಾಕ್ ಮಾಡ್ಬಿಡ್ತಾರೆ ಮೇಡಮ್. ಎಷ್ಟು ಉದ್ದಾಯ್ತು ನೋಡಿ ಮೇಡಮ್ ಕ್ರೊಕೊಡೈಲ್. ಇದಕ್ಕೇನು ಮಾಡಲ್ಲ ಸರ್? ಇದಕ್ಕೇನು ನಮ್ಮ ಬೋಟಿಗೆ ಸರ್ ಅದಕ್ಕೂ ಭಯ ಸರ್. ಬೋಟು ಜನ ನೋಡೋದು ಅದಕ್ಕೂ ಭಯ ಸರ್. ಸರ್ ಟಾಪ್ ಬರ್ಡ್ ಆರೆಂಜ್ ಪೀಕ್. ಈ ಸ್ಪ್ರೇ ಕಲರ್ ಮೇಡಮ್ ಏಷ್ಯನ್ ಓಪನ್ ಬಿಲ್ ಸ್ಟಾಕ್ ಮೇಡಮ್. ಆಲ್ ದಿ ಬೇಬೀಸ್ ಮೇಡಮ್. ಒಂದು 5 ತಿಂಗಳು ಬೇಬೀಸ್ ಮೇಡಮ್. ಇದು ಪೇಂಟೆಡ್ ಸ್ಟಾಕ್ ಎಲ್ಲಿದು? ಯಾವ ಕಂಟ್ರಿ? ಇದು ರಷ್ಯನ್ ಸರ್. ಅದು ಯುರೋಪ್ ಬರ್ಡ್ ಸರ್. ಅದು ಇದು ರಷ್ಯನ್ ಬರ್ಡ್. ಇದು ಏಷ್ಯನ್ ಓಪನ್ ಬಿಲ್ ಸ್ಟಾಕ್ ರಷ್ಯನ್. ಅದು ಇದು ಪೇಂಟೆಡ್ ಸ್ಟಾಕ್. ಇದು ಸರ್ ಯುರೋಪ್ ಬರ್ಡ್. ಇದೆಲ್ಲ ಬ್ಲ್ಯಾಕ್ ಕಲರ್ ಇದೆ ಸರ್. ಇದು ಲೋಕಲ್ ಸರ್. ಲಿಟಿಲ್ ಕಾರ್ಮನೆಂಟ್ ಅಂತ ಲೋಕಲ್ ಬರ್ಡ್ ಸರ್. ಟಾಪಲ್ಲಿ ಇದೆ ನೋಡಿ. ಈಗೆಲ್ಲ ಬಂದು ಸರ್ ಇವು ಗೂಡು ಕಟ್ತಾವೆ ಸರ್. ಈಗ ಅದು ಮೇಡಮ್ ರೈನಿಂಗ್ ಸೀಸನ್ಲೇ ಕಟ್ಟೋದು ಮೇಡಮ್ ಗೂಡು. ಅದು ಈಗೆಲ್ಲ ಇದು ಆಫ್ ಸೀಸನ್ ಆಯ್ತಲ್ಲ ನೆಕ್ಸ್ಟ್ ತಿಂಗಳು ಮೇಡಮ್. ಅವಾಗ ಅದು ಮಾತ್ರ ಇರ್ತವೆ ಮೇಡಮ್ ಲೋಕಲ್ ಬರ್ಡ್ಸ್. ಏನಿದ್ರು ಮೇಡಮ್ ಕ್ರಿಸ್ಮಸ್ ಹಬ್ಬ ಈ ದಸರಾ ಸೀಸನ್ಲಿ ಕ್ರೌಡ್ ಮೇಡಮ್. 17 ಟ್ರಿಪ್ ಎಲ್ಲ ಬೋಟ್ ಆಡಾಡ್ತವ. ಎಲ್ಲ ಬೋಟು ಸರ್ ಟೆಂಡರ್ ಸರ್. ಇವೆಲ್ಲ ನಮ್ದೆಲ್ಲ ಟೆಂಡರ್ ಸರ್. ಟೆಂಡರ್ ನಮ್ದೆಲ್ಲ ತಿಂಗಳು ಸರ್ ಪೇಮೆಂಟ್ ಆಗ್ತೀರಿ ಸರ್. ನೀವು ನಿಮ್ಗೆ ಕೊಡ್ತಾರೆ ಟೆಂಡರು. ವರ್ಷಕ್ಕೊಂದ್ಸರಿ ಚೇಂಜ್ ಆಯ್ತು ನಿಮ್ಮದು. ನಮ್ಮೊಂದು ಬಾರಿ ಚೇಂಜ್ ಆಗುತ್ತೆ. ನಮ್ದು 6 ವರ್ಷ ಆಯಿತು ಸರ್. ನಾವು ತಗೊಳ್ಳೋದು ಬಾಡಿ ಇನ್ಸೈಡ್ ವಾಟರ್ ಇದೆ ಸರ್. ಇವೆಲ್ಲ ಪೇಂಟೆಡ್ ಸ್ಟಾಕ್ ಸರ್. ಬ್ಲ್ಯಾಕ್ ಆ್ಯಂಡ್ ಟೈಪೀಸು ಪೇಂಟೆಡ್ ಸ್ಟಾಕ್ ಸರ್. ಇವೆಲ್ಲ ಯಾವ ದೇಶದಪ್ಪ ಮೇಡಮ್? ಇದು ಲೋಕಲ್ ಬ್ಲ್ಯಾಕ್ ಆ್ಯಂಡ್ ಟೈಪೀಸ್ ಆಯ್ತಲ್ಲ ಮೇಡಮ್. ವೈಟರ್ ಬ್ಲ್ಯಾಕ್ ಆ್ಯಂಡ್ ಟೈಪೀಸು ಅದು ಮಾತ್ರ ಲೋಕಲ್ ಮೇಡಮ್. ಇದೆಲ್ಲ ಪೇಂಟೆಡ್ ಸ್ಟಾಕ್ ಸರ್. ಅವಾಗ ಹಳ್ಳಿ ಕಡೆ ನೋಡೋದು ಆಗ್ತಾಯಿರ್ತದೆ. ಹಳ್ಳಿ ಕಡೆ ಬರೆಯಾಗ ಹೊಲದಾಗ ಕೊರಕೆ ತೊರಕೆ ದುಡ್ಡು ಭತ್ತದ ಹೊಲದಲ್ಲಿ ಅವಾಗಿತ್ತು ಸರ್. ಈಗಿಲ್ಲ. ಈಗಿಲ್ಲ ಸರ್. ಹಳ್ಳಿ ಕಡೆ ಅವಾಗ ಹಿಂದಕ್ಕಿತ್ತು ಸರ್. ನೋಡಿ ಸರ್ ಕೂಡ ಇಲ್ಲಿ ಬ್ಯಾಕ್ ಸೈಡ್ ಹೋಗಿ ಮೇಡಮ್. ಸೆಲ್ಫಿ ತೆಗಿಸ್ಕೊಪ್ಪ ಚಿನ್ನ. ಕಲ್ ಮೇಲೆ ನಿಂತ್ಕೊಂಡು ಸೆಲ್ಫಿ ತೆಗಿಸ್ಕೊಪ್ಪ. ಸಾಧ್ಯ ಇಲ್ಲ ಮತ್ತೆ. ಬರೀ ಅದ್ರ ಮ್ಯಾಲಿನ ಚರ್ಮ ನೋಡ್ರೆ ಭಯ ಆಗುತ್ತೆ. ಅದು ಕ್ರೊಕೊಡೈಲ್ ಮೇಡಮ್. ಅದು ಸರ್ ಹಲೋ, ನೀವು ಆ ಕಡೆ ಹೋಗಿ ಸರ್ ಬ್ಯಾಲೆನ್ಸಲ್ಲಿ ಕೂತ್ಕೊಳ್ಳಿ ಸರ್. ಒತ್ತಿ ಒಂಚೂರು ಸರ್. ನೀವು ಅವ್ರಿಗೆ ಬರಲು ಇಲ್ಲಿ 10 ಅಡಿ ಹಾಳಾಯ್ತು. ಸಾಕು 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 ಸಾಕು. ಎಲ್ಲ ಹೊಟ್ಟೋಗ್ಬೇಡಿ. ಅವರಿಗೆ ಹೀಗೆ ತಮಿಳು ಸರ್. ಇಲ್ಲಿ ಒಂದು 10 ಫೀಟ್ ಇದೆ ಮೇಡಮ್. 10 ಡೀಪ್ ಇದೆ, 15 ಫೀಟ್ ಇದೆ, 20 ಫೀಟ್ ಇದೆ. ಅದಕ್ಕೆ ಬ್ಯಾಲೆನ್ಸಲ್ಲಿ ಕೂರಿಸ್ಕೊಳ್ಳೋದು ನಾವು. ಮೊಸಳೆಗೆ ಒಳ್ಳೆ ಫುಡ್. ಮೊದಲಿಗೆ ಸರ್ ಇದು ತಿಂದ್ಬಿಟ್ರೆ ಸರ್ ಮೇಲ್ಗಡೆ ಅದು ಪೆಲಿಕಾನ್ ಬರ್ಡ್ 2 ದಿನ ಊಟ ಬೇಡ ಸರ್. ಅದು ಒಂದು 5-6 kg ಇದೆ ಮೇಡಮ್. ಒಂದು 5-6 kg ಇದೆ. 5-6 kg ನೀರು ಕುಡಿಯೋಕೆ ಬಂದಾಗ ಅಟ್ಯಾಕ್ ಮಾಡ್ಬಿಡ್ತಾರೆ ಸರ್. ಅದಕ್ಕೆ ಮೇಡಮ್ ಎಲ್ಲೂ ಹೋಗಲ್ಲ ಮೇಡಮ್. ಇಲ್ಲೇ ಇರ್ತವೆ ಮೇಡಮ್. ಮೀನುಗಳು ಸಿಗ್ತವೆ ಒಂದೊಂದು 2 kg. ಇದು ತುಂಬ ಅಲ್ಲಿ ನೀವು ಬಂದ್ರೆ ಸರ್ ಮೇಲ್ಗಡೆಯಿಂದ ಅಲ್ಲಿ ಗಂಟ ನೀವು ವಾಟರ್ ಲೆವೆಲ್ ಬರುತ್ತೆ ಸರ್. ರೈನಿಂಗ್ ಸೀಸನ್ 63 ಎಕರೆ. 63 ಎಕರೆ ಬರುತ್ತೆ. ನೀವು ರೈನಿಂಗ್ ಸೀಸನ್ ಬಂದರೆ ಸರ್ ಫುಲ್ ಕ್ಲೋಸ್ ಆಗುತ್ತೆ ಸರ್. ಬೋಟಿಂಗ್ ಎಂಟ್ರಿ ಎಲ್ಲ ಕ್ಲೋಸ್ ಆಗುತ್ತೆ ನೋಡಿ ಸರ್. ಅಲ್ಲೊಂದು ಪ್ರೊಫೈಲ್ ಇದೆ ನೋಡಿ ಸರ್.
ನಿಯರ್ ಬೈ ಜಾಸ್ತಿ ಆಗುತ್ತಲ್ವಾ ಅದೂ ಮರಿ ಆಗ್ತಾವಲ್ಲ? ಅದು ಮರಿ ಮಾಡುತ್ತೆ ಮೇಡಮ್. ಒಂದು ಟ್ರಿಪ್ಗೆ ಮರಿ ಮಾಡಿದ್ರೆ ಮೇಡಮ್ ಬ್ರೀಡಿಂಗ್ ಟೈಮ್ಗೆ ಒಂದು 30 ಇಂದ 40 ಎಗ್ಸ್ ಇರುತ್ತೆ ಮೇಡಮ್. ಇದೆ ಇದು ಅದ್ರಲ್ಲಿ ಏನು ಮಾಡೋದು ಅಂದರೆ ನೈಟರನ್ ಪಾಂಡರನ್ ಬರ್ಡ್ಸ್ ಇದೆ ಮೇಡಮ್. ಅದು ಈಟ್ ಮಾಡಿಬಿಡ್ತೇವೆ ಮೇಡಮ್. ತೊಗಡಲ್ಲಿ ಬರ್ಡ್ಸ್ ಬರೀನಲ್ಲೇ ಈಟ್ ಮಾಡಿಬಿಡ್ತೇವೆ. ಅದರಲ್ಲಿ ಒಂದು 35 ಕರು ಹೌದು, ತೊಗಡಲ್ಲಿ ಬರ್ಡ್ಸ್ ತಿನ್ನುತ್ತೆ. ಅದು ಅದಕ್ಕೆ ಮರಿಗಳನ್ನೆಲ್ಲ ತಿನ್ನುತ್ತೆ ಆಹಾರದ ಒತ್ತಡ. ಮೇಡಮ್ ನೋಡಿದ್ದೆ ಮೇಡಮ್, ವಲ್ಸ್ ಬರುತ್ತೆ ಅಂತ ಹೇಳಿ ಆಮೇಲೆ ರಂಗತಿಟ್ಟು ಬರ್ಡ್ಸ್ ಇದು 30 ಇಯರ್ಸ್ ಆಯಿತು ಮೇಡಮ್. ಒಬ್ಬ 30 years ಆಯ್ತಾ? ಅಲ್ಲಿಂದ ಮೇಡಮ್ ಮೊದಲು ಸ್ಮಾಲ್ ಬೋಟ್ ಇತ್ತು ಮೇಡಮ್, ಕಪ್ಪಕಣಿಗಿತ್ತು. ಈಗ ಲಾಂಗ್ ಬೋಟ್ ಮಾಡಿದ್ದು. ಇನ್ನೂ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆಗಿದೆ ಮೇಡಮ್. ನಮ್ಗೆ ಇರೋದು ಹಂಗೆ ಮೇಡಮ್ ಹೇಳಿರೋದು. ನಮಗೆ ಟ್ರೈನಿಂಗ್ ಕೊಡ್ತಾರೆ ಮೇಡಮ್ ಒಂದು 2 ದಿವಸ. ಆದರೂ ಸುಮಾರು ಇದಾವಲ್ಲ ಬರ್ಡ್ಸ್. ಬರ್ಡ್ಸ್ ಇದೆ ಸರ್, ಬರ್ಡ್ಸ್ ಇದೆ. ನೆಕ್ಸ್ಟ್ ತಿಂಗಳ ಸರ್ ಇಷ್ಟು ಇರೋಲ್ಲ ಸರ್, ಎಲ್ಲ ಟ್ರೈನು ಖಾಲಿ ಹೊಡಿತಿರ್ತದೆ ಸರ್. ಆಗ ನೆಕ್ಸ್ಟು ಆಫ್ ಸೀಸನ್ ಸರ್. ಅವಾಗ ಕ್ರೊಕೊಡೈಲ್ ಏನು ತಿನ್ನುತ್ತೆ? ಬರೀ ಫಿಶ್ ತಿನ್ನುತ್ತೆ. ಫಿಶ್ ಮತ್ತು ಈ ಆಫ್ ಸೀಸನ್ ಇರ್ತದೆ ಮೇಡಮ್. ಲಿಟಿಲ್ ಕಾರ್ಮನೆಂಟ್ ಯಾವುದೋ ಬರ್ಡ್ಸ್ ಇದ್ದರೆ ತಿನ್ನುತ್ತೆ ಮೇಡಮ್. ಇವೆಲ್ಲ ಸ್ಮಾಲ್ ಬೇಬೀಸ್ ಮೇಡಮ್. ಇದು ಬೇಬೀಸ್ ನೋಡಿ ಮೇಡಮ್. ಬ್ಲ್ಯಾಕ್ ಹೆಡ್ ಡೈಬೀಸ್ ಇದು ಬೇಬೀಸ್ ಇದೆ. ಸ್ಮಾಲ್ ಬೇಬೀಸ್ ಇದೆ ನೋಡಿ ಮೇಡಮ್. ಇಲ್ಲಿ ನೋಡಿ ಮೇಡಮ್. ಇಲ್ಲಿ ಅದು ಲೋಕಲ್ ಮೇಡಮ್. ಈಗ ನೆಕ್ಸ್ಟ್ ಬಂದು ಗೂಡ್ ಕಟ್ತಾರೆ ನೋಡಿ, ಫೀಡಿಂಗ್ ಮಾಡ್ತಾ ನೋಡಿ. ಕುತ್ಕೊಡು ಅಂತ. ಅಯ್ಯೋ ಪಾಪ. ಫೋಟೋ ಇರ್ರಿ ಮರಿಗಳು ಅದು ಇಟ್ಕೊಳಕ್ಕಲ್ಲಿ ಗ್ಯಾಸ್ ಕೊಟ್ಟಿದ್ದಾನಲ್ಲಿ. ಇಲ್ಲೊಂದು ತೊಗೊಳಲ್ಲ ಇದೆ ನೋಡಿ. ಗಿಡದಾಗ ಬಂದ ನೋಡಿದಿ. ಏನ ಅಯ್ಯೋ ಈ ಬೋಟ್ ನೋಡ್ರಿ ಎಲ್ಲ ಬಿಸಿಲಾಗೋಯ್ತ ಬಾ. ಈ ಬೋಟು ಅಲ್ಲಿ ನೋಡೋ ಬತ್ತಾ ಅಲ್ಲಿ ಹುಷಾರು. ಆ ಕಡೆನೇ ಹೋಗುತ್ತಾ ಇದೆ. ಅವ್ರ ಬೋಟ್ ಹತ್ರನೇ ಹೋಗ್ತಾ ಇದೆ. ಏನು? ಅವಕ್ಕೂ ಭಯ ಅಲ್ಲ. ಬಾವಲಿ ಇಂಡಿಯನ್ ಕ್ರೋ ಸರ್. ಬ್ಲ್ಯಾಕ್ ಕಲರ್ ಇದೆ ನೋಡಿ ಸರ್ ಒಳಗಡೆ. ಇಂಡಿಯನ್ ಕ್ರೋ ಸರ್ ಅದು. ಇಂಡಿಯನ್ನ? ಇಂಡಿಯನ್ ಕ್ರೋ ಕಾಗೆ ನಮ್ಮ ಕಾಗೆ ಇರ್ಬೇಕಲ್ಲ ಮೇಡಮ್. ಅವರು ಬೇಕು ರೀ. ನಮ್ಮದು ನಾವು ಬಿಡೋಕ್ಕಾಗಲ್ಲ. ಅದ್ರ ಮತ್ತೆ ಸರ್ ಇದು ಆರೆಂಜ್ ಕಲರ್ ಇದೆಯಲ್ಲ ಸರ್, ಇದು ಕ್ಯಾಟಲ್ ಮೇಡಮ್. ಸ್ಟಾರ್ಟಿಂಗ್ ವೈಟ್ ಕಲರ್ ಇರ್ತದೆ, ಬ್ರೀಡ್ ಟೈಮ್ಲಿ ಕಲರ್ ಚೇಂಜ್ ಆಗುತ್ತೆ. ಫಿಶ್ ವೆರೈಟಿ ಇದಾವೆ ತುಂಬ ಮೇಡಮ್. ಒಂದೇ ಫಿಶ್ ಇರೋದು ಮೇಡಮ್, ಮಾರ್ಷಿಯಲ್ ಫಿಶ್ ಮೇಡಮ್ ಇಲ್ಲಿರೋದು ನೋಡಿ ಮೇಡಮ್. ಇಲ್ಲೊಂದು ಮದುವೆ ನೋಡಿ ಈ ಟೈಮ್ಲಿ ಮೇಡಮ್ ಹಿಂಗೆ ಕಾಣ್ತಾ ಮೇಡಮ್ ನಿಮಗೆ ನೋಡಿ ಮೇಡಮ್. ಅಲ್ಲೊಂದಿದೆ ಈ ಟೈಮ್ಲಿ ಮೇಡಮ್ ಚೆನ್ನಾಗಿ ಕಾಣುತ್ತೆ ಮೇಡಮ್. ಒಂದು 2-3 ಒಂದು 3 o'clock 4 o'clock ಆಗುತ್ತೆ ಮೇಡಮ್. ಒಂದು ಕಾಣಲ್ಲ ಮೇಡಮ್. ನಾವು ಹುಡುಕ್ಬೇಕು. ಎಲ್ಲ ನೀರೊಳಗೆ ಬಿಟ್ಟೋಗುತ್ತೆ ಸರ್. ಇಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಸರ್, ನೀರೊಳಗೆ ಬಿಟ್ಟೋಗುತ್ತೆ. ತಾಪಮಾನ ಹೆಚ್ಚಾದಂಗೂ ಮರಿ ಮಾಡ್ತವೆ. ಗೋಲ್ಡನ್ ಕಲರ್ ಅದು ಇಂಡಿಯನ್ ಮೇಡಮ್. ನಮ್ಮ ಇಂಡಿಯನ್
ಅದು ಕ್ಯಾಟಲ್ ಈಗ್ರೇಟ್ ಅಂತ. ಸ್ಟಾರ್ಟಿಂಗ್ ವೈಟ್ ಕಲರ್ ಇರ್ತದೆ ಮೇಡಮ್, ಬ್ರೀಡಿಂಗ್ ಟೈಮಲ್ಲಿ ಕಲರ್ ಚೇಂಜ್ ಆಗುತ್ತೆ ಮೇಡಮ್. ಅದು ಬ್ರೀಡಿಂಗ್ ಟೈಮಲ್ಲಿ ಸರ್ ಕಲರ್ ಚೇಂಜ್ ಆಗುತ್ತೆ. ಬ್ರೀಡಿಂಗ್ ಟೈಮ್ ಸ್ಟಾರ್ಟಿಂಗ್ ವೈಟ್ ಕಲರ್ ಇರ್ತದೆ ಸರ್, ಬ್ರೀಡಿಂಗ್ ಟೈಮ್ ಕಲರ್ ಚೇಂಜ್. ನೋಡಿ ಮೇಡಮ್, ಇದು ಗ್ರೇಟ್ ಈ ಗ್ರೇಟ್ ಅಂತ ಐತಲ್ಲ, ವಿಂಗ್ಸ್ ಐತಲ್ಲ ಮೇಡಮ್, ಇದು ಗ್ರೇಟ್ ಈ ಗ್ರೇಟ್ ಅಂತ. ಗ್ರೇಟ್ ಈ ಗ್ರೇಟ್ ವೈಟ್ ಕಲರ್ ವೈಟ್ ಕಲರ್ ಗ್ರೇಟ್ ಈ ಗ್ರೇಟ್. ಚೆನ್ನಾಗಿದೆ ಕಮ್ಮಿಯಿಂದ ನೋಡಿ. ಇದೈತೆ ನೋಡಿ ಮೇಡಮ್, ಓಪನ್ ಬಿಲ್ ಅಂತ ಅದಕ್ಕೆ ಕರೀದೆ ಮೇಡಮ್. ಅದೇ ಹೋಲ್ ಈ ಥರ ಇದೆಲ್ಲ ನೋಡಿ ಮೇಡಮ್, ನೀರು ಕುಡಿತಾ ಇದೆ ನೋಡಿ ಮೇಡಮ್. ಇದೆಲ್ಲ ಸ್ಟಾರ್ಟಿಂಗ್ ಮೇಡಮ್ ಈ ಕಲರ್ ಇರುತ್ತೆ ಮೇಡಮ್, ವೈಟು ಎಲ್ಲ ಪೀಕ್ ಇದೆಲ್ಲ ಮೇಡಮ್, ದೊಡ್ಡ ಬೋರ್ಡು ದೊಡ್ಡದು. ಬ್ರೀಡಿಂಗ್ ಟೈಮಲ್ಲಿ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್. ಹಾಂ ಹಾಂ ಈ ಥರ ನೀರು ಕುಡಿಯೋಕೆ ಕ್ರೊಕೊಡೈಲ್ ಅಟ್ಯಾಕ್ ಮಾಡುತ್ತಾ ಮೇಡಮ್? ಇಲ್ಲಿ ಅದೇ ಹಿಡಿಯೋಕ್ಕಾಗಲ್ಲ ಮೇಡಮ್. ಈ ಪೆಲಿಕಾನ್ ಟಾಪಲ್ಲಿ ಇದೆಯಲ್ಲ ಮೇಡಮ್, ದೊಡ್ಡ ಬೋರ್ಡು ಇದೆಯಲ್ಲ ಮೇಡಮ್, ಅದು ಇಲ್ಲಿ ನೀರು ಕುಡಿತಾ ಇದ್ದ ಒಳಗಡೆ ಬಂದು ಹಿಡಿದು ಕ್ಯಾಚ್ ಮಾಡ್ಬಿಡ್ತಾರೆ. ಕಟ್ಟಿದೆಯಲ್ಲ ಅದು ಸ್ನೇಕ್ ಆ ಥರ ಉದ್ದ ಕಟ್ಟಿದೆಯಲ್ಲ ಅದು ಎಲ್ಲ ಪಿಕ್ ಇದೆಯಲ್ಲ ಮೇಡಮ್, ಆ ಥರ ಇದು ಸ್ಟಾರ್ಟಿಂಗ್ ಆ ಕಲರ್ ಇರ್ತದೆ, ಬ್ರೀಡಿಂಗ್ ಟೈಮಲ್ಲಿ ಕಲರ್ ಚೇಂಜ್ ಆಗುತ್ತೆ. ಎಷ್ಟು ಸಾವಿರ ಕಿಲೋಮೀಟರ್ ದೂರದಿಂದ ಬರ್ತವೆ ಮೇಡಮ್? ಇದು 1500 ಕಿಲೋಮೀಟರ್ ಬರುತ್ತೆ ಸರ್. ನೋಡಿ ಸರ್, ಅದು ನೀರಿಗೆ ಮುಳುಗಿಸ್ಬಿಟ್ಟು ವಿಂಗ್ಸು ಇದು ಮಾಡ್ತಾ ಇದೆ, ಒಣಗಿಸ್ತಾ ಇದೆ. ಸ್ನಾನ ಮಾಡ್ಬೇಕು. ಅದು ಸೋಪಾಗ ಸ್ನಾನ ಮಾಡ್ಕೊಂಡಾಗ ಟವಲ್ ಒಂದಿಲ್ಲ ಮೇಡಮ್. ಸಣ್ಣ ಟವಲ್ ಎಲ್ಲ ಮುಖ ತೊಳ್ಕೊತಾ ಇದೆ. ನಾವು ಮುಖ ತೊಳಿ ಅಲ್ಲಲ್ಲೇ ಹಾಲ್ಟ್ ಮಾಡ್ಕೊಂಡು ಬರ್ತವೆ. ನೋಡ್ರಿ ಈಗೆಲ್ಲ ಸೆಕೆ ಮೇಡಮ್, ನಮಗೂ ಹಂಗೆ ಅನಿಸುತ್ತೆ. ಸೆಕೆ ಆದರೆ ಹೋಗಿ ಎಷ್ಟೊಂದು ಥಂಡಿ ಮುಳುಗ್ಬಿಟ್ಟು ಅವನು ಎವ್ರಿ ನವಂಬರ್ಗೆ ಅದು ಎಂಡಲ್ಲಿ ಫಸ್ಟ್ ಸೀಸನ್ ಮೇ ಫಸ್ಟ್ ವೀಕಲ್ಲಿ ಬಂದು ಆಲ್ಟ್ ಆಯ್ತವೆ ಸರ್. ಎಲ್ಲ 4 ಪೇರು ಒಂದು 10 ಜಾತಿ ಬರುತ್ತೆ ಸರ್. ಎಲ್ಲ 4 ಪೇರು ಬರುತ್ತೆ. ಬಂದು ಇಲ್ಲಿ ಬೆಳಗಿನ ಸಾಯಂಕಾಲ ಇರ್ತವೆ. ನಾವು ಹೆಂಗೆ ಒಂದು ಮನೆ ತಗೋತೀವಿ, ಹೋಗಿ ಜಾಗ ನೋಡ್ತೀವಿ ಮೇಡಮ್ ಶಿಸ್ತಾಗಿ, ಆದರೆ ಅದು ಬಂದು ಎಲ್ಲ ನೋಡ್ಕೊಂಡು ತಿರ್ಗಿ ಹೋಗುತ್ತೆ ಮೇಡಮ್. ವಾಪಸ್ ಹೋಗಿ ಅಜ್ಜಿ ತಾತ ಅಂಕಲ್ ಆಂಟಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರುತ್ತೆ ಮೇಡಮ್. ಹಂಗಂತೆ ಆಮೇಲೆ ಬೇಬೀಸು ಅಲ್ಲಿವರೆಗೂ ಫ್ಲೈ ಮೇಡಮ್. ಅದು ಬೇಬೀಸ್ ಫ್ಲೈ ಮಾಡಕೊಂಡು ಇಲ್ಲೇ ಇರ್ತದೆ ಮೇಡಮ್. ಬೇಬೀಸ್ ಫ್ಲೈ ಆದಮೇಲೆ ಹೊರಗೋಗುತ್ತೆ ಮೇಡಮ್. ಅದು ಅಲ್ಲ ಅವ್ರು ಎಷ್ಟೇ ಗೊತ್ತಾಗುತ್ತಾ? ಅದು ಅವ್ರ ಮದರ್ ಇರ್ತಲ್ಲ ಮೇಡಮ್, ಕರ್ಕೊ ಹೋಗುತ್ತಾರೆ ಹಿಂದೆ ಅವ್ರಿಗೆ ಕರ್ಕೊಂಡು ಹೋಗುತ್ತಾ ಮೇಡಮ್? ಇಲ್ಲಿ ಬಿಟ್ಟದ ಲೆಕ್ಕ ನಮಗೆ, ಅಷ್ಟೇ. ಅಲ್ಲಿ ಹೋಗಿ ಸೇರೋದು ಲೆಕ್ಕ ಇಲ್ಲ ನಮಗೆ. ಇಲ್ಲಿ ಬಿಟ್ಟು ಸಾಯಂಕಾಲ 5:30 ಗಾಳಿ ಈಗ ಹತ್ರ ವೈಬ್ರೇಟ್ ಆಗುತ್ತೆ ಮೇಡಮ್. ಯಾಕೆ? ಅಲ್ಲ ಅದು ಒಳಗಡೆ ಫಿಶಸ್ ಇಟ್ಕೊಂಡಿರ್ತೇವೆ ಒಂದು, ಅದಕ್ಕೆ ವೈಬ್ರೇಟ್ ಆಗುತ್ತೆ. ರೆಕ್ಕೆ ಬಿಚ್ಚಿದ್ರೆ ಎಷ್ಟು ಒಂಥರ ವಿಮಾನ ನೋಡ್ದಂಗೆ ಆಗತ್ತೆ ನೋಡು. ನೋಡಿ ಹೆಂಗೆ ತಗೊಂತ ಕ್ಯಾಚ್ ಮಾಡಿ ನೋಡಿ ಮೇಡಮ್, ಒಳಗಡೆ ಬರ್ತಾ ಇದೆ ನೋಡಿ. ರೋಡೆಲ್ಲ ಮಲಗಿತ್ತಲ್ಲ, ಅದು ಬರ್ತಾ ಇದೆ ನೋಡಿ. ಸ್ಟಾರ್ಟಿಂಗ್ ಹೇಳು. ರಮಣ ಪಕ್ಷಿಧಾಮಕ್ಕೆ ಬಂದಿದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಬೋಟಲ್ಲಿ ನಾವು ಭಾಳ ಪಕ್ಷಿಗಳು ನೋಡಿದ್ವಿ. ಒಂದು 100ಕ್ಕಿಂತ ಹೆಚ್ಚು ಪಕ್ಷಿ ಇದ್ವು. ಆಮೇಲೆ ಕ್ರೊಕೊಡೈಲ್ಸ್ ಎಲ್ಲ ಇದ್ದಾವೆ ಅಲ್ಲಿ, ಬೇರೆ ಥರ ಇದೆ ಅಲ್ಲಿ ನೋಡ್ಬೋದು.
ಅದು ಫೋಟೋ ಎಲ್ಲ ಹಾಕಿದ್ದಾರೆ. ಇಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು, ಬೋಟಲ್ಲೆಲ್ಲ ಕರ್ಕೊಂಡೋಗಿ ಹೇಳ್ತಾರೆ ನಿಮಗೆ ಹೋಗೋದು ಎಲ್ಲ. ಇಲ್ಲಿ ಒಂದು 10ರಿಂದ 20 ಫೀಟ್ ಆಳ ಇರುತ್ತೆ. ಬೇರೆ ಬೇರೆ ಕಂಟ್ರಿಯಿಂದ ಪಕ್ಷಿಗಳು ಬರುತ್ತೆ. ರಷ್ಯಾ, ಯುರೋಪ್ ಮತ್ತು ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಇರುತ್ತೆ. ಆಮೇಲೆ ಬ್ರೀಡಿಂಗ್ ಮಾಡುತ್ತೆ, ಮಕ್ಕಳೆಲ್ಲ ಇದಾಗುತ್ತೆ. ಆಮೇಲೆ ಕಲರ್ ಎಲ್ಲ ಚೇಂಜ್ ಇರುತ್ತೆ ಬರ್ಡಿಂದು. ಬನ್ನಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಬಂದರೆ ನೀರು ಕುಡಿದಿದ್ದು ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ಕಿಂದ ಏನಿದೆ ಎಲ್ಲೂ ನೀರಲ್ಲಿ ಬಿಸಾಕದೆ ಎಲ್ಲಿ ಬಿಸಾಕಿ ಈ ಕಸದಿದ್ದು ಭಾಳ ಕಡೆ ಇಟ್ಟಿದ್ದಾರೆ, ಅದಕ್ಕೆ ಹಾಕಿ ಸ್ವಚ್ಛತೆ ಕಾಪಾಡಿ. ಸ್ವಚ್ಛತಾ ಭಾರತ ಅಭಿಯಾನವನ್ನು ಮಾಡಿ. ಜಯ ಕರ್ನಾಟಕ.